ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ನ ಚೌತಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಗೌರಿ ಗಣೇಶ ಹಬ್ಬವನ್ನು ಇಡೀ ದೇಶಾದ್ಯಂತ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಗಣೇಶನನ್ನ ವಿಘ್ನ ನಿವಾರಕ ಅಂತಲೂ ಕೂಡ ಕರೀತಾರೆ. ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ, ಯಾವುದೇ ಒಂದು ಪೂಜೆಯನ್ನ ಮಾಡಬೇಕಾದ್ರೆ ಮೊದಲಿಗೆ ನಾವು ಗಣೇಶನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತೇವೆ. ಇವತ್ತು ಗಣೇಶ ಹಬ್ಬವನ್ನ ಇಡೀ ದೇಶಾದ್ಯಂತ ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತೇವೆ. ಕೆಲವೊಂದು ಗೊಂದಲಗಳಿರುತ್ತೆ. ಗಣೇಶ ಹಬ್ಬವನ್ನ ಯಾವ ರೀತಿ ಆಚರಿಸಬೇಕು, ಹೇಗೆ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಗಣೇಶ ಮೂರ್ತಿಯನ್ನ, ಇನ್ನು ವಿಸರ್ಜನಾ ಕ್ರಿಯೆ ಹೇಗಿರುತ್ತೆ, ಈ ಎಲ್ಲ ಗೊಂದಲಗಳಿಗೂ ಇವತ್ತು ಪರಿಹಾರವನ್ನ ನೀಡಲು ನಮ್ಮ ಜೊತೆ ಇದ್ದಾರೆ ಹರೀಶ್ ಶರ್ಮಾ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ತಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರೂಜಿ. ಧನ್ಯವಾದಗಳು. ಗುರೂಜಿ, ಇದೀಗ ಗೌರಿ ಗಣೇಶ ಹಬ್ಬವನ್ನ ಇಡೀ ದೇಶಾದ್ಯಂತ ಆಚರಿಸ್ತಾ ಇದ್ದೀವಿ. ಅದರಲ್ಲೂ ಭಾದ್ರಪದ ಶುಕ್ಲ ಪಕ್ಷದಂದೇ ಗೌರಿ ಗಣೇಶ ಹಬ್ಬವನ್ನ ಯಾಕೆ ಆಚರಿಸಬೇಕು? ಓಂ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಮಹಾಗಣಪತಯೇ ನಮಃ. ಸಮಸ್ತ ಕರ್ನಾಟಕ ನ್ಯೂಸ್ ಬೀಟ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ವರಸಿದ್ಧಿ ವಿನಾಯಕ ವ್ರತದ ಶುಭಕಾಮನೆಗಳನ್ನು ಕೋರುತ್ತಾ, ಈ ದಿನ ಒಂದು ಪ್ರಶ್ನೆ ಕೇಳಿದ್ದೀರಾ. ಭಾದ್ರಪದ ಶುಕ್ಲ ಪಕ್ಷದ ಚೌತಿಯಂದು ಗಣಪತಿಯ ವ್ರತವನ್ನು ಯಾಕೆ ಮಾಡಬೇಕು? ನೋಡಿ, ನಾವು ಮೊದಲು ಗಣಪತಿ ಅಂದರೆ ಯಾರು ಅನ್ನೋದು ತಿಳ್ಕೊಳ್ಬೇಕು. ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಆನೆಯ ಮುಖ ಇದೆ, ಏಕದಂತ ಆಗಿದ್ದಾನೆ, ಲಂಬೋದರ ದೊಡ್ಡದಾಗಿರ್ತಕ್ಕಂತಹ ಹೊಟ್ಟೆ ಇದೆ. ಈ ಒಂದು ಆಕೃತಿಯನ್ನು ನಾವು ಗಣಪತಿ ಅಂತ ಕರಿತೀವಿ. ಆದರೆ ವೇದಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಗಣಪತಿ ಎಂಬುವಂಥದ್ದು ಒಂದು ಪರಬ್ರಹ್ಮ ವಸ್ತು ಅಂತ. ಈ ಜಗತ್ತನ್ನು ಕಂಟ್ರೋಲ್ ಮಾಡ್ತಾ ಇರತಕ್ಕಂತಹ ಒಂದು ಪರಮೋಚ್ಛವಾಗಿರ್ತಕ್ಕಂತಹ ಬ್ರಹ್ಮ ಅಂತ ಏನು ಕರಿತೀವಿ, ಆ ಬ್ರಹ್ಮನೇ ಸಾಕ್ಷಾತ್ ಗಣಪತಿ. ಗಣ ಅಂದರೆ ಗುಂಪು, ಪತಿ ಅಂದರೆ ಒಡೆಯ ಅಂತ. ದೇವಾನುದೇವತೆಗಳ ಗುಂಪಿಗೆ ಒಡೆಯನಾಗಿದ್ದಾನೆ ಅಂತ. ಇವನಿಗೆ ವಿನಾಯಕ ಅಂತ ಕೂಡ ಕರಿತೀವಿ. ಈ ಒಂದು ಗಣಪತಿಯ ಅವತಾರ ಸೃಷ್ಟಿಯಾಗಿದ್ದು, ಅಂದರೆ ಈ ಒಂದು ಗಣಪತಿ ಆವಿರ್ಭಾವಗೊಂಡಿದ್ದು ಚತುರ್ಥಿಯ ದಿನ, ಚೌತಿ ಎಂಬುವಂತಹ ತಿಥಿ ಇರತಕ್ಕಂಥ ದಿನ ಅಂತ ಒಂದು. ಎರಡನೇದು, ಸಾಮಾನ್ಯವಾಗಿ ನೀವು ಈ ಗಣಪತಿ ಹಬ್ಬದ ದಿನ ಚಂದ್ರನನ್ನು ನೋಡಿದರೆ ಅಪವಾದ ಬರುತ್ತೆ ಅಂತ ಕೇಳೇ ಇದ್ದೀವಲ್ವ. ಹಾಗೆ ಗಣಪತಿ ಒಮ್ಮೆ ಒಂದು ಪುರಾಣದಲ್ಲಿ ಒಂದು ಪುಟ್ಟ ಕಥೆ ಬರುತ್ತೆ. ಒಮ್ಮೆ ತಮ್ಮ ಲಂಬ ಉದರ ದೊಡ್ಡದಾಗಿರ್ತಕ್ಕಂಥ ಹೊಟ್ಟೆ ತುಂಬ ಕಡುಬನ್ನು ತಿಂದಿರ್ತಾನೆ. ತಿಂದು ಹಾಗೆ ವಿಹಾರಕ್ಕೆ ಅಂತ ಹೇಳಿ ತನ್ನ ವಾಹನದ ಮೇಲೆ ಮೂಷಿಕನ ಮೇಲೆ ಹೋಗ್ತಾ ಇರ್ತಾನೆ. ಒಂದು ಸಿಂಹ ಅಡ್ಡ ಬರುತ್ತೆ. ಅದನ್ನು ನೋಡಿ ಭಯಪಟ್ಟಂತಹ ಮೂಷಿಕ ಕದಲ್ತಾನೆ. ಅಲ್ಲಿಂದ ಆತ ಬಿದ್ದೋಗ್ತಾನೆ, ಗಣಪತಿ ಬಿದ್ದೋಗ್ತಾನೆ ಅಂತ ನಾವೆಲ್ಲ ಮಕ್ಕಳಿದ್ದಾಗ ಕೇಳಿರ್ತಕ್ಕಂಥ ಕತೆ. ಆ ಬಿದ್ದಂತಹ ಗಣಪತಿಯನ್ನು ಚಂದ್ರ ನೋಡಿ ನಕ್ಕನು, ಅವನನ್ನು ಅಪಹಾಸ್ಯ ಮಾಡ್ತಾನೆ. ಆದ್ದರಿಂದ ಗಣಪತಿಗೆ ಕೋಪ ಬಂದು ಚಂದ್ರನಿಗೆ ಶಾಪ ಕೊಡ್ತಾನೆ. ನಿನ್ನನ್ನು ಯಾರು ಈ ನಿರ್ದಿಷ್ಟ ದಿನ ನಿನ್ನನ್ನು ಯಾರಾದರೂ ನೋಡಿದರೆ ಅವರಿಗೂ ಕೂಡ ಒಂದು ಅಪವಾದ ಬರಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಆ ಘಟನೆ ನಡೆದಂತಹ ದಿನವೂ ಈ ಭಾದ್ರಪದ ಶುಕ್ಲ ಪಕ್ಷದ ಚೌತಿ. ಇನ್ನು ಮೂರನೇ ಆಧಾರದಲ್ಲಿ ಹೇಳಬೇಕಾದ್ರೆ, ಇದೇ ಚೌತಿಯಂದು ಶ್ರೀಕೃಷ್ಣ ಧರ್ಮರಾಯನಿಗೆ ತಾನು ಪಡೆದಂತಹ ಕಷ್ಟಗಳನ್ನು ನಿವಾರಿಸಿಕೊಳ್ಳೋದಕ್ಕೋಸ್ಕರವಾಗಿ ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡಿದ್ದಾನೆ. ಕೃಷ್ಣ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ತನ್ನ ಕಷ್ಟಗಳ ನಿವಾರಣೆಗಾಗಿ ಆ ಸಾಕ್ಷಾತ್ ಗಣಪತಿಯನ್ನು ಆರಾಧನೆ ಮಾಡಿರ್ತಕ್ಕಂಥ ದಿನವೂ ಕೂಡ ಇದೇ ಚೌತಿಯಾಗಿದೆ. ಧರ್ಮರಾಯನಿಗೆ ಕೃಷ್ಣ ಪರಮಾತ್ಮನು ಮಹಾಭಾರತದಲ್ಲಿ ಉಪದೇಶ ಮಾಡುವ ಸಂದರ್ಭದಲ್ಲಿ ಈ ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತದ ಉಲ್ಲೇಖವನ್ನು ಮಾಡ್ತಾನೆ. ಈ ಮೂರು ಕಾರಣಗಳಿಂದ ಆ ಗಣಪತಿಯನ್ನು ಇದೇ ದಿನ, ಅಂದರೆ ಭಾದ್ರಪದ ಶುದ್ಧ ಚೌತಿ ದಿನ ಆರಾಧನೆ ಮಾಡುವಂಥದ್ದು ಆ ಕಾಲದಿಂದ ಪದ್ಧತಿ ಬಂದಿದೆ ಅಂತ ಹೇಳ್ಬೋದು.
ಗುರೂಜಿ, ಇದೀಗ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮೊದಲ ಪೂಜೆ ಗಣೇಶನಿಗೆ ಮಾಡ್ತೀವಿ. ಅದು ಯಾಕೆ ಮೊದಲ ಪೂಜೆ ಗಣೇಶನಿಗೆ ಮಾಡಬೇಕು? ಗಣಪತಿಗೆ ಒಂದು ವಿಶೇಷವಾಗಿರತಕ್ಕಂಥ ವರ ಇದು. ಕಾರಣ, ವಿಘ್ನಹರ್ತನೂ ಅವನೇ, ವಿಘ್ನಕರ್ತನೂ ಅವನೇ. ಅಂದರೆ ವಿಘ್ನಗಳನ್ನು ಕೊಡುವವನು ಅವನೇ, ವಿಘ್ನಗಳನ್ನು ಪರಿಹರಿಸುವವನು ಅವನೇ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದಾಗ ಅಂತಲ್ಲ, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಗಣಪತಿಯನ್ನು ಸ್ಮರಣೆ ಮಾಡದೆ ಹೊರಟರೆ ಅಲ್ಲಿ ವಿಘ್ನಗಳು ಕಟ್ಟಿಟ್ಟ ಬುತ್ತಿ ಅಂತ. ಕಾರಣ, ಇದಕ್ಕೂ ಕೂಡ ಒಂದು ಪುರಾಣದಲ್ಲಿ ಬಹಳ ಚಿಕ್ಕದಾಗಿರ್ತಕ್ಕಂಥ ಕಥೆ ಇದೆ. ಗಣಪತಿ ಮತ್ತು ಸುಬ್ರಹ್ಮಣ್ಯನಿಗೆ ಒಂದು ಪಂದ್ಯ ಬರುತ್ತೆ, ನಾವೆಲ್ಲ ಕೇಳಿರೋ ಕಥೆನೇ ಅದು. ಇಡೀ 3 ಲೋಕಗಳನ್ನು ಸುತ್ತ ಪ್ರದಕ್ಷಿಣೆ ಮಾಡಿ ಬರಬೇಕು ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ವಾಹನದಲ್ಲಿ ಹೊರಡ್ತಾನೆ. ಆದರೆ ಗಣಪತಿ ಸಾಕ್ಷಾತ್ ತಂದೆ ತಾಯಿಯಾಗಿರ್ತಕ್ಕಂತಹ ಶಿವಪಾರ್ವತಿಯರನ್ನೇ ಪ್ರದಕ್ಷಿಣೆ ಮಾಡಿ 3 ಲೋಕಕ್ಕೆ ಈತನೇ ನೀವೇ ಒಡೆಯರು, ಅಂದರೆ ನಿಮಗೆ ನಮಸ್ಕಾರ ಮಾಡಿದ್ರೆ ಇಡೀ 3 ಲೋಕಗಳನ್ನು ಸುತ್ತಂತಾಯಿತು ಅಂತ ಹೇಳಿ ನಾವು ಆ ಕಥೆಯನ್ನು ಕೇಳೇ ಇದ್ದೇವೆ. ಆ ಒಂದು ದೆಸೆಯಿಂದ ಅವನಿಗೆ ವರವನ್ನು ಕೊಡ್ತಾರೆ. ಶಿವಪಾರ್ವತಿಯರು ಎಲ್ಲ ದೇವಾನುದೇವತೆಗಳನ್ನು ಕುರಿತು ಸಭೆಯನ್ನು ನಡೆಸಿ, ಈ ಒಂದು ಪಂದ್ಯದಲ್ಲಿ ಗೆದ್ದಿದ್ದಾನೆ ಈ ವಿನಾಯಕನಿಗೆ ಇನ್ನು ಯಾರೇ ಏನೇ ಪೂಜೆ ಇತ್ಯಾದಿ ಕರ್ಮಗಳನ್ನು ಮಾಡಿದ್ರೆ ಇಲ್ಲಿಂದ ಪ್ರಥಮ ವಂದನ ಗೌರಿ ನಂದನನಿಗೆ ಮೊದಲನೇ ವಂದನೆ ಮಾಡಿ ಆ ಮುಂದಿನ ಕೆಲಸ ಹೋಗಬೇಕು ಅಂತ ಹೇಳಿ ಒಂದು ಕಡೆ. ಆದರೆ ಇನ್ನೂ ಒಂದು ಕಥೆಯಲ್ಲಿ ಪಾರ್ವತಾದೇವಿ ಸ್ನಾನಕ್ಕೆ ಹೋಗಿರ್ತಾಳೆ, ಗಣಪತಿ ಕಾಯ್ತಾ ಇರ್ತಾನೆ, ಅವನ ಶಿರಚ್ಛೇದ ಆಗುತ್ತೆ, ಇವೆಲ್ಲ ಕಥೆ ಓದಿದ್ದೀವಿ. ಎಲ್ಲ ಘಟನೆ ಎಲ್ಲ ಆದಮೇಲೆ ಪಾರ್ವತಾದೇವಿ ಬಹಳ ಬೇಸರದಿಂದ ಇರ್ತಾಳೆ. ಎಷ್ಟು ಸುಂದರನಾಗಿದ್ದಂತಹ ಗಣಪತಿ ನನಗೆ ಗಜಮುಖ, ಸೊಂಡ್ಲು ಏನೋ ವಿಚಿತ್ರವಾಗಿ ಆಗೋಗಿದೆ, ಎಷ್ಟು ಚೆನ್ನಾಗಿದ್ದ ನನ್ನ ಮಗ ಅಂತ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಆಗ ನಾನು ಕೋಪದಿಂದ ಏನೋ ಒಂದು ತಪ್ಪು ನಡೆದಿದೆ ಅಂತ ಹೇಳಿ ಆ ಒಂದು ತಪ್ಪನ್ನು ಪರಿಹಾರಕ್ಕೋಸ್ಕರ ಪಾರ್ವತಿ ದೇವಿಯನ್ನು ಸಮಾಧಾನ ಪಡಿಸಲಿಕ್ಕೆ ದೇವಾನುದೇವತೆಗಳನ್ನೆಲ್ಲ ಕರೆದು ಒಂದು ಸಭೆಯನ್ನು ಮಾಡಿ ಶಿವನು ಗಣಪತಿಗೆ ಒಂದು ವಿಶೇಷವಾದ ಅಗ್ರಗಣ್ಯ ಸ್ಥಾನವನ್ನು ಕೊಡ್ತಾನೆ. ಯಾವುದೇ ದೇವತೆಗಳು ಯಾವುದೇ ಯಜ್ಞ ಮಾಡಲಿ, ಮಾನವರು ಯಾವುದೇ ಕರ್ಮ ಮಾಡಲಿ, ಎಲ್ಲದಕ್ಕೂ ಕೂಡ ಗಣಪತಿಯನ್ನು ಆರಾಧನೆ ಮಾಡಿ ವಿಘ್ನಗಳನ್ನು ನಿವಾರಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಂತರವೇ ನಾವು ಕೆಲಸವನ್ನು ಮುಂದುವರಿಸಬೇಕು ಅಂತ. ಅದರಿಂದ ಪ್ರಥಮ ವಂದನ ಗೌರಿ ನಂದನ, ಮೊದಲು ಆತನಿಗೆ ವಂದನೆಯನ್ನು ಮಾಡಲೇಬೇಕು ಅಂತ. ನೀವೀಗ ಹೇಳಿದ್ರಿ ಗಣಪತಿಗೆ ಯಾಕೆ ಮೊದಲ ಪೂಜೆಯನ್ನು ಮಾಡ್ತಾರೆ ಅಂತ. ಗಣಪತಿಗಳ ಅಂಗಗಳ ಬಗ್ಗೆ ವಿವರಿಸೋದಾದ್ರೆ, ಅಂದರೆ ಗಣಪತಿಗೆ ಆನೆ ಮುಖ ಇದೆ, ಸೊಂಡಲಿದೆ, ಮತ್ತು ಅಗಲವಾಗಿರ್ತಕ್ಕಂಥ ಕಿವಿ ಇದೆ ಅಂತ ನಿಮ್ಮ ಪ್ರಶ್ನೆ. ಹೌದು, ಎಷ್ಟು ಚೆನ್ನಾಗಿದೆ ನೋಡಿ. ಅದು ನಮ್ಮ ವೇದ ಮಂತ್ರಗಳಲ್ಲಿ ಗಣೇಶ ಅಥರ್ವ ಶೀರ್ಷ ಅಂತ ಒಂದು ಮಂತ್ರ ಇದೆ. ನಾವು ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಅಂತ ಮಂತ್ರ ಎಲ್ಲರೂ ಕೇಳಿರ್ತೀವಿ, ನಾವು ಮನೆಗಳಲ್ಲಿ ಕೇಳಿರ್ತೀವಿ. ಈ ಅಥರ್ವ ಶೀರ್ಷದಲ್ಲಿ ವರ್ಣನೆ ಮಾಡ್ತಾರೆ. ಮೊದಲು ಪರಬ್ರಹ್ಮ ವಸ್ತು, ಅಂದರೆ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಇದು ಒಂದು ವೇದಾಂತದ ವಾಕ್ಯ, ಅಂದರೆ ಸಾಕ್ಷಾತ್ ಪರಬ್ರಹ್ಮನನ್ನು ಕುರಿತು ಹೇಳುವಂತಹ ವಾಕ್ಯ. ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಈ ರೀತಿ ಶಂಕರಾಚಾರ್ಯರು ಕೊಟ್ಟಂತಹ ವೇದಾಂತ ವಾಕ್ಯಗಳು. ತತ್ವಂ ಅಸಿ, ಅದು ನೀನು ಅಂತ. ಈ ರೀತಿ ಗಣಪತಿಯನ್ನು ನೀನೇ ಪರಬ್ರಹ್ಮ ಅಂಥೇಳಿ ಅಮೂರ್ತವಾಗಿರ್ತಕ್ಕಂಥ, ಅಂದರೆ ನಿರಾಕಾರ ಸ್ವರೂಪವನ್ನು ಗಣಪತಿ ಅಂತ ಹೇಳಿ ಹೇಗೆ ಪ್ರಾರ್ಥನೆ ಮಾಡ್ತೀವೋ ಹಾಗೆ ಮೂರ್ತ ರೂಪವನ್ನು ಕೊಟ್ಟು, ಆಕಾರವನ್ನು ಕೊಟ್ಟು ಅಲ್ಲಿ ವರ್ಣನೆ ಮಾಡ್ತಾರೆ. ಆ ಮಂತ್ರದಲ್ಲಿ ಹೀಗೆ ಹೇಳ್ತಾರೆ, ಏಕದಂತಂಚತುರ್ಹಸ್ತಂ ಪಾಶಬಂಕುಶಧಾರಿಣಂ. ಅಂದರೆ ಏಕದಂತಂ, ಅವನಿಗೆ ಒಂದು ದಂತ ಇದೆ, ಒಂದು ಮುರಿದೋಗಿದೆ, ಎಲ್ಲ ಹೋಯ್ತು ಒಂದು, ಆ ಒಂದು ದಂತನಿಂದನೇ ಚಂದ್ರನನ್ನು ಹೊಡೆಯಲಿಕ್ಕೆ ಹೋಗಿರ್ತಾನೆ ಅಂತ ಕಥೆನಲ್ಲಿ ಹೇಳ್ತಾರೆ. ಏಕದಂತಂ, ಒಂದು ದಂತ ಇದೆ, ಅದರ ಸಿಗ್ನಿಫಿಕೆನ್ಸ್ ಏನು ನೀವು ಕೇಳಿ, ಅಂಗಾಂಗಗಳ ವರ್ಣನೆ ಅಂತ ಕೇಳಿದ್ರಲ್ವಾ. ಅವನು ಒಂದು ದಂತವನ್ನು ಕಳೆದುಕೊಂಡಿದ್ದರೂ ಕೂಡ ಅವನು ಹಾಗೆ ಗಟ್ಟಿಯಾಗಿದ್ದಾನಲ್ವ. ಅಂಗವೈಫಲ್ಯವಾಗಿದ್ದರೂ ಕೂಡ ಅವನ ಸತ್ವದಿಂದ ಆತ ಗಟ್ಟಿಯಾಗಿದ್ದಾನೆ. ಹಾಗೆ ನಾವು ಮನುಷ್ಯರು ಕೂಡ ವಿಕಲಾಂಗರಾಗಿದ್ದರೂ ಆಗಿದ್ದರೂ ಕೂಡ ನಮ್ಮ ಕ್ಷಮತೆಯನ್ನು, ನಮ್ಮ ಶಕ್ತಿಯನ್ನು ನಾವು ಹಾಗೆ ಇಟ್ಕೊಳ್ಬೇಕು. ಆತ ಏಕದಂತ ಆಗಿದ್ದರೂ ಹೇಗೆ ಗಟ್ಟಿಯಾಗಿದ್ದಾನೋ ಹಾಗೆ ನಮ್ಮ ಅಂಗಾಂಗಗಳು ಏನೋ ಆಯ್ತಪ್ಪ ಅಂಥೇಳಿ ಧೃತಿಗೆಡದೆ ಮನಸ್ಸನ್ನು ಗಟ್ಟಿಯಾಗಿಟ್ಕೊಂಡು ನಾವು ಸಾಧನೆ ಮಾಡಬೇಕು. ಮತ್ತು ಏಕದಂತಂಚತುರ್ಹಸ್ತಂ, 4 ಕೈಗಳು ಇದೆ. ಅದು
ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸೂಚಿಸುತ್ತೆ. ಮನುಷ್ಯನ ಜನ್ಮದ ಮೂಲ ಉದ್ದೇಶ. ಚತುರ್ಹಸ್ತಂ ಪಾಶಮಂಕುಶಧಾರಿಣಂ. ಪಾಶ ಅಂದರೆ ಹಗ್ಗ. ಆನೆಗೆ ಮಾವುತ ಇಟ್ಕೊಂಡಿರೋದು ಅಂಕುಶ, ಆನೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತ. ಹಗ್ಗ ಮತ್ತು ಅಂಕುಶಗಳಿಂದ ನಮ್ಮ ಮನಸ್ಸು ಎಲ್ಲಿಯೂ ಹೋಗದೆ ಮನಸ್ಸನ್ನು ಆ ಪಾಶಂಕುಶಗಳಲ್ಲಿ ಹಿಡಿದು ಎಳೆದು ಗಟ್ಟಿಯಾಗಿ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅಂದರೆ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಮನೋಧೈರ್ಯವಂತರಾಗಿರಬೇಕು. ಇದು ಪಾಶಮಂಕುಶಧಾರಿಣಂ. ರದಂಚ ವರದಂ ಹಸ್ತೈಹಿ. ಹಸ್ತ ಅಭಯ ಹಸ್ತವನ್ನು, ವರದ ಹಸ್ತವನ್ನು ಇಟ್ಕೊಂಡಿರ್ತಾನೆ. ಹೀಗೆ ಗಣಪತಿ ಚಿತ್ರ ನೋಡ್ತೀವಿ, ಏನು ಅಂದ್ಕೊಳ್ತೀವಿ ಹೀಗಿದ್ದಾಗ? ಆಶೀರ್ವಾದ. ಆದರೆ ಇದರ ಗೂಢಾರ್ಥ, ನಾವು ಸಾಮಾನ್ಯವಾಗಿ ಎದುರುಗಡೆ ಇರೋರಿಗೆ ಈ ಥರ ಕೈ ತೋರಿಸಿದ್ದೀವಿ ಅಂದ್ರೇನು? ನಿಧಾನಿಸು ಅಂತ ಅರ್ಥ. ನಿನ್ನ ಜೀವನದಲ್ಲಿ ಆತ್ರವನ್ನು ಪಡಬೇಡ, ಸ್ವಲ್ಪ ನಿಧಾನವಾಗಿರು. ಹಾಗೆ ಕೈ ಅಧೋಮುಖವಾಗಿ ತಲೆಯನ್ನು ತಗ್ಗಿಸು ನಡಿ. ಕೈ ಕೆಳಗಡೆ ನೋಡ್ತಾ ಇದೆ ಅಲ್ವಾ? ನೀವು ಅಹಂಕಾರವನ್ನು ಪಡೆದೆ ತಗ್ಗಿ ಬಗ್ಗಿ ನಡೆಯುತ್ತೆ ನಾವು ಮಾತಾಡ್ತೀವಿ. ಹಾಗೆ ವರದ ಹಸ್ತ, ಜೀವನದಲ್ಲಿ ನಿಧಾನತೆ ಇರಲಿ ಹಾಗೂ ಶರಣಾಗತರಾಗಿ ನಾವು ಜೀವನವನ್ನು ನಡೆಸಬೇಕು. ಹಾಗೆ ರದಂಚ ವರದಂ ಹಸ್ತೇರ್ ಬಿಭ್ರಾಣಂ ಮೂಷಕಧ್ವಜಂ. ಮುಂದೆ ರಕ್ತಂ ಲಂಬೋದರಂ. ರಕ್ತವರ್ಣ ಅಂದರೆ ಕೆಂಪು ಬಣ್ಣ. ಲಂಬ ಉದರ ಅಂದರೆ ಹೊಟ್ಟೆ. ದೊಡ್ಡ ಹೊಟ್ಟೆ ತುಂಬ. ದೊಡ್ಡ ಹೊಟ್ಟೆ ಏನು ತೋರಿಸತ್ತೆ ಅಂದರೆ ಯಥೇಚ್ಛವಾಗಿ ತಿನ್ಬೋದು, ಎಷ್ಟೇ ತಿಂದರೂ ಜೀರ್ಣ ಆಗುತ್ತೆ. ಭೋಜನ ಪ್ರಿಯ, ಮೋದಕ ಪ್ರಿಯ ಅಂತ ಹೇಳ್ತೀವಿ. ಎಷ್ಟೇ ತಿಂದರೂ ಜೀರ್ಣ ಆಗುತ್ತೆ ಅನ್ನೋದಾದರೆ, ನಾವು ಎಷ್ಟೇ ವಿಚಾರಗಳನ್ನು ತಿಳಿದುಕೊಂಡರೂ ಅದನ್ನು ಮನಸ್ಸಿನಲ್ಲಿ ನಮ್ಮ ಮೇಧಾಶಕ್ತಿಯಲ್ಲಿ ಇಟ್ಕೊಳ್ಬೇಕು ಅಂತ ಇದು ಸಿಗ್ನಿಫಿಕೆನ್ಸು. ಲಂಬ ಉದರ ಆಯಿತಾ? ನೀವು ಎಷ್ಟು ಹಾಕಿದ್ರೂ ಅಲ್ಲಿ ಕ್ಲಿಯರಾಗಿ ಡೈಜೆಸ್ಟ್ ಆಗುತ್ತಲ್ವಾ? ಎಷ್ಟೇ ಓದಿದ್ರೂ ನಿಮ್ಮ ಗ್ರಾಸ್ಪಿಂಗ್ ಪವರ್ ಇದ್ದು ಮೆಮೊರಿ ಪವರಲ್ಲಿ ನೀವು ಅದನ್ನು ಇಟ್ಕೊಳ್ಬೇಕು. ರಕ್ತಲ್ಲಂಬೋದರಂ ಶೂರ್ಪಕರ್ಣಕಂ. ಶೂರ್ಪಕರ್ಣ ಅಂತ ಹೇಳಿದ್ರೆ ಮೊರ, ಬಾಗಿನದ ಮೊರದ ರೀತಿ ದೊಡ್ಡದಾದ ಕರ್ಣ, ಕಿವಿಗಳಿದ್ದೆ. ಅಂದರೆ ನೀವು ಅಷ್ಟು ಅಲರ್ಟ್ ಆಗಿರಬೇಕು ಅಂತ ಅರ್ಥ. ಸೂಕ್ಷ್ಮವಾಗಿ ಜಾಗೃತರಾಗಿ ಸುತ್ತಲೂ ಏನು ನಡೀತಾ ಇದೆ ಅಂತ ಹೇಳಿ ಜಾಗೃತರಾಗಿ ಇರಬೇಕು. ಶೂರ್ಪಕರ್ಣಕಂ ರಕ್ತವಾಸಸಂ. ಕೆಂಪು ಬಣ್ಣದ ವಸ್ತ್ರವನ್ನು ಹಾಕ್ಕೊಂಡಿದ್ದಾನೆ ನೋಡಿ. ನೀವು ಕೆಂಪು ಬಣ್ಣ, ನಾನು ಕೆಂಪು ಬಣ್ಣ ಹಾಕ್ಕೊಂಡಿದ್ದೀವಿ ಗಣಪತಿ ಹಬ್ಬದ ದಿನ. ರಕ್ತವಾಸಸಂ. ರಕ್ತ ಅಂದರೆ ಕೆಂಪು ಬಣ್ಣ ಅಂದರೆ ರೆಡ್ ಅಲರ್ಟು. ಸೊ ನಾವು ಜಾಗೃತರಾಗಿರ್ಬೇಕು, ಅಲರ್ಟ್ನೆಸ್ ಇರಬೇಕು. ಗಣಪತಿಯ ಮನುಷ್ಯನ ಎಲ್ಲ ಗುಣಗಳನ್ನು ಆತನ ದೇಹದಲ್ಲೇ ವರ್ಣಿಸಲಾಗಿದೆ. ರಕ್ತಗಂಧಾನುಲಿಪ್ತಾಂಗಂ. ಕೆಂಪು ಬಣ್ಣದ ಕುಂಕುಮನದ ಬಣ್ಣವನ್ನು, ಗಂಧವನ್ನು ಹಚ್ಕೊಂಡಿದ್ದಾನೆ. ಅಂದರೆ ಸುಗಂಧಭರಿತನಾಗಿದ್ದಾನೆ. ಪ್ರತಿಯೊಬ್ಬ ಮನುಷ್ಯರು ಕೂಡ ಶುಭ್ರವಾಗಿ ಇರಬೇಕು. ಎಲ್ಲಿ ದರಿದ್ರ ಇರುತ್ತೆ, ಎಲ್ಲಿ ಕೊಳಕು ಇರುತ್ತೋ ಅಲ್ಲಿ ದರಿದ್ರ ಇರುತ್ತೆ, ಎಲ್ಲಿ ನಿರ್ಮಲವಾಗಿರುತ್ತೋ ಅಲ್ಲಿ ಶ್ರೀಮಂತಿಕೆ ಇರುತ್ತೆ. ಆ ಒಂದು ಉದ್ದೇಶದಿಂದ ಸದಾಕಾಲ ನಾವು ಶುಭ್ರವಾಗಿರ್ತಕ್ಕಂಥ ವಸ್ತ್ರ ಗಂಧಗಳನ್ನು ಇಟ್ಕೊಂಡಿರಬೇಕು. ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ. ಕೆಂಪು ಬಣ್ಣದ ಕಣಿಗಲೆ ಹೂವಿನಿಂದ ನಾವು ಪೂಜೆ ಮಾಡೋದು ಬಹಳ ವಿಶೇಷ ಗಣಪತಿಗೆ. ಹಾಗೆ ಭಕ್ತಾನುಕಂಪಿನಂದೇವನ್ ಜಗತ್ಕಾರುಣಮಚ್ಯುತಂ. ಭಕ್ತರನ್ನು ಬಹಳ ಅನುಕಂಪದಿಂದ ನೋಡಿ ಇಡೀ ಜಗತ್ತಿಗೆ ಕಾರಣನಾಗಿದ್ದಾನೆ. ಆವಿರ್ಭೂತಂಚ ಸೃಷ್ಟ್ಯಾದೌ ಪ್ರಕೃತೇ ಪುರುಷಾತ್ ಪರಂ. ಇಡೀ ಜಗತ್ತು ಸೃಷ್ಟಿ ಆದೌ, ಆದಿ ಅಂತ್ಯ ಎಲ್ಲವೂ ಆ ಪರಬ್ರಹ್ಮ ವಸ್ತುವೇ. ನಾವು ಏನು ಪುರುಷ ಸ್ತ್ರೀ ಪ್ರಕೃತಿ ಪುರುಷ ಅಂತ ಏನು ಹೇಳ್ತೀವಿ ಅವೆಲ್ಲವೂ ಆ ಗಣಪತಿಯೇ, ಆ ಪರಬ್ರಹ್ಮ ವಸ್ತುವೇ ಅಂತ ಹೇಳಿ ಇಡೀ ಅಂಗಾಂಗಗಳ ವರ್ಣನೆಯನ್ನು ನಾವು ಒಂದು ಚಿತ್ರ ಬರೆದುಕೊಂಡು ಆ ಪರಬ್ರಹ್ಮ ವಸ್ತುವಿಗೆ ಋಷಿಗಳು ಕಂಡುಕೊಟ್ಟಂತಹ ವೇದ ಮಂತ್ರಗಳನ್ನು ಇಟ್ಕೊಂಡು ಒಂದು ಆಕಾರ ಬರೆದಿದ್ದೀವಿ. ನಾನು ಇಷ್ಟೊತ್ತು ಏನು ಹೇಳಿದೆ, ಲಂಬ ಉದರ ಗಜಾನನ ಎಲ್ಲ ಬರ್ಕೊಂಡಿದ್ದೀವಿ. ಆದರೆ ತಾರ್ಕಿಕವಾಗಿ ನೋಡೋದಾದರೆ ಆ ಒಂದು ರೂಪದಲ್ಲಿ ಈ ಅಂಶಗಳನ್ನೆಲ್ಲ ತೆಗೆದುಕೊಂಡು ನಾವು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ಈ ಅಂಗಾಂಗಗಳ ವೈಶಿಷ್ಟ್ಯವನ್ನು ತೋರಿಸುತ್ತೆ. ಇವತ್ತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಯಾವ ರೀತಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು? ಪೂಜಾ ಕೈಂಕರ್ಯಗಳು ಹೇಗಿರಬೇಕು ಗುರೂಜಿ? ಯಾವುದೇ ಪೂಜೆ ಮಾಡಿದರೂ ಕೂಡ ಆಡಂಬರಕ್ಕಿಂತ ಭಕ್ತಿ ಶ್ರದ್ಧೆಗಳು ಬಹಳ ಮುಖ್ಯ. ಒಂದು ಮಣ್ಣಿನಿಂದ ಮಾಡಿದಂತಹ ಗಣಪತಿಯನ್ನು ನದಿ ತೀರದಲ್ಲಿ ಹೋಗಿ ಗಣಪತಿ ವಿಗ್ರಹವನ್ನು ಮಾಡಿಕೊಂಡು ಬರಬೇಕು. ಈಗಿನ ಜಾಗತಿಕ ಪ್ರಪಂಚದಲ್ಲಿ ಅವೆಲ್ಲ ಸಾಧ್ಯ ಇಲ್ಲ. ಎಲ್ಲಿ ತಮಗೆ ಮನೆಗೆ ಎಲ್ಲಿ ಹತ್ತಿರದಲ್ಲಿ ಸಿಗುತ್ತೋ ಅಲ್ಲಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮೂರ್ತಿಯನ್ನು ಇಟ್ಟು ಮೊದಲು
ಎಣ್ಣೆ ಸ್ನಾನ ಮಾಡಿಕೊಂಡು ಎಲ್ಲರೂ ಶುಭ್ರರಾಗಿ ಮನೆ ಮುಂದೆ ರಂಗೋಲಿ ಇತ್ಯಾದಿಗಳನ್ನೆಲ್ಲ ಹಾಕಿ ಮಾವು ತೋರಣಗಳನ್ನೆಲ್ಲ ಹಚ್ಚಿ ದೀಪಾರಾಧನೆ ಮಾಡಿ ಗಣಪತಿಯನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ನಂತರ ಆ ಗಣಪತಿಯ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ವೇದ ಮಂತ್ರಗಳಿಂದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಂತರ ಆವಾಹನೆ ಆಸನ ಪಾದ್ಯ ಅರ್ಘ್ಯ ಅಭಿಷೇಕ ವಸ್ತ್ರ ಉಪವೀತ ಗಂಧಾಕ್ಷತೆ ಈ ಥರ ಧೂಪ ದೀಪ ನೈವೇದ್ಯ ಮಂಗಳಾರತಿ ಈ ರೀತಿ ಷೋಡಶೋಪಚಾರ ಕ್ರಮ ಏನು ಹೇಳಿದ್ದಾರೋ ಆ ಪ್ರಕಾರವಾಗಿ ಮಾಡಿ ವಿಶೇಷವಾಗಿ ಮೋದಕ ಅಥವಾ ಕಡುಬು ಅದರ ಪ್ರಿಯ ಮೋದಕ ಪ್ರಿಯ ಮಾತ ಮೋದಕ ಪ್ರಿಯ ಅಂತಲೇ ಯಾಕೆ ಕರೀತಾರೆ? ಮೋದಕ ಪ್ರಿಯ ಒಂದೊಂದು ದೇವತೆಗೆ ಒಂದೊಂದು ಪದಾರ್ಥಗಳು ಪ್ರಿಯ ಅಂತ ಹೇಳ್ತೀವಿ. ಅದು ವೈಜ್ಞಾನಿಕವಾಗಿಯೂ ಕೂಡ ಈಗ ರಾಮನವಮಿ ಬಂದರೆ ಹೆಸರುಬೇಳೆ ಪಾನಕ ರಾಮನಿಗೆ ಪ್ರಿಯ ಅಂತ ಹೇಳ್ತೀವಿ. ಕಾರಣ ಪ್ರಕೃತಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ವಿಪರೀತ ಬಿಸಿಲಿರುತ್ತೆ, ಆಗ ಹೆಸರುಬೇಳೆ ಪಾನಕ ಇತ್ಯಾದಿಗಳನ್ನ ತೆಗೆದುಕೊಂಡಾಗ ದೇಹಕ್ಕೆ ಸ್ವಲ್ಪ ಉಷ್ಣತೆ ಕಡಿಮೆಯಾಗಿ ಶಾಂತತೆ ಸಿಗುತ್ತೆ. ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲವನ್ನು ತಿಳ್ತೀವಿ, ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ತಿಳ್ತೀವಿ. ಆ ಎಳ್ಳು ಬೆಲ್ಲನಿಂದ ಒಂದು ತೈಲದ ಅಂಶ ದೇಹದಲ್ಲಿ ಹೆಚ್ಚಾಗುತ್ತೆ. ಹೀಗೆ ಒಂದೊಂದು ದೇವತೆಗೆ ಒಂದೊಂದು ಪದಾರ್ಥಗಳನ್ನು ಹೇಳಿದ್ದಾರೆ. ಅದೇ ರೀತಿ ಸಾಂಕೇತಿಕವಾಗಿ ಇದಕ್ಕೆ ನಿರ್ದಿಷ್ಟವಾದ ಯಾವುದು ಕಾರಣ ಇಲ್ಲ, ಮೋದಕ ಅಂತ ಹೇಳಿ ನಿರ್ದಿಷ್ಟ ಕಥೆ ಏನೂ ಇಲ್ಲ. ಸಾಂಕೇತಿಕವಾಗಿ ಯಾವುದೋ ಪೂರ್ವಕಾಲದಿಂದಲೇ ಬಂದಿರತಕ್ಕಂಥ ಪದ್ಧತಿ ಇದು. ಕಡುಬು ಮತ್ತು ಮೋದಕಗಳನ್ನು ಗಣಪತಿಗೆ ಅಥವಾ ಕಬ್ಬನ್ನು ಕೊಡುವಂಥದ್ದು, ಬೆಲ್ಲ ಇವೆಲ್ಲವೂ ಕೂಡ ಗಣಪತಿಗೆ ಅರ್ಪಣೆ ಮಾಡೋದು ಸಂಪ್ರದಾಯದಲ್ಲಿ ಬಂದಿದೆ. ಆ ರೀತಿ ಆ ಮೋದಕವನ್ನು ನೈವೇದ್ಯ ಮಾಡಿ, ಹಣ್ಣು ಕಾಯಿಗಳನ್ನು ನೈವೇದ್ಯ ಮಾಡಿ, ಮಹಾಮಂಗಳಾರತಿ ಮಾಡಿ, ವರಸಿದ್ಧಿ ವಿನಾಯಕ ವ್ರತದ ಕಥೆ ಅಂತ ಇದೆ. ಆ ಕಥೆಯನ್ನು ಶ್ರವಣ ಮಾಡಿ, ನಾವು ಗೌರಿ ಹಬ್ಬದಲ್ಲೂ ಕೂಡ ಕಥೆಯನ್ನು ಶ್ರವಣ ಮಾಡ್ತೀವಿ. ಹಾಗೆ ಕಥೆಯನ್ನು ಶ್ರವಣ ಮಾಡಿ ಮತ್ತೆ ಸಂಜೆ ಆ ಪುನಃ ಪೂಜೆಯನ್ನು ಮಾಡಿ, ಪಂಚಾಂಗದಲ್ಲಿ ಯಾವ ದಿನ ಶ್ರೇಷ್ಠ ದಿನ ವಿಸರ್ಜನೆಗೆ ಅಂತ ಕೊಟ್ಟಿರ್ತಾರೋ, ಅಂದರೆ ತಿಥಿ ನಕ್ಷತ್ರ ಇತ್ಯಾದಿಗಳ ಆಧಾರದಲ್ಲಿ ಕೊಟ್ಟಿರ್ತಾರೆ. ಅಂತಹ ಶುಭ ದಿನದಂದು ಆ ಭಗವಂತನ ಮೂರ್ತಿಯನ್ನು ಯಾವುದಾದ್ರೂ ನದಿಯಲ್ಲಿ ಅಥವಾ ನೀರಿರುವ ಜಾಗದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಮತ್ತೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಗೌರವಯುತವಾಗಿ ಭಕ್ತಿ ಶ್ರದ್ಧೆಗಳಿಂದ ವಿಸರ್ಜನೆಯನ್ನು ಮಾಡಿ ಆ ಒಂದು ಹಬ್ಬವನ್ನು ಆಚರಿಸುವಂತಹ ಪದ್ಧತಿ ಒಳ್ಳೆಯದು. ನೀವೀಗ ಹೇಳಿದ್ರಿ ಮಣ್ಣಿನ ಗಣೇಶವನ್ನು ಮಾಡಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಪೇಪರ್ ಗಣೇಶ ಅಂತ ಮಾಡ್ತಾರೆ, ಜೊತೆಗೆ ಬೆಳ್ಳಿ ಗಣೇಶನು ಕೂರಿಸ್ತಾ ಇರ್ತಾರೆ. ಇದು ಎಷ್ಟು ಶ್ರೇಷ್ಠತೆಯನ್ನು ಪಡೆದುಕೊಳ್ಳುತ್ತೆ? ನೀವು ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದ್ರಲ್ವಾ, ಇದು 100ಕ್ಕೆ 100 ಭಾಗ ಸತ್ಯ. ಹಿಂದೆ ಪೂರ್ವಿಕರಲ್ಲಿ ಒಂದು 50-60 ವರ್ಷ ಹಿಂದೆಯೂ ಕೂಡ ಈ ರೀತಿ ಅಸಂಬದ್ಧವಾಗಿರ್ತಕ್ಕಂಥ ಪೂಜಾ ಪುರಸ್ಕಾರಗಳು ಯಾವುದೂ ಇರಲಿಲ್ಲ. ಇದು ಯಾವ ರೀತಿ ಬಂತೋ ಪ್ರವೇಶವಾಯಿತೋ ಗೊತ್ತಿಲ್ಲ. ಪೇಪರ್ಗಳಲ್ಲಿ ಮಾಡುವಂಥದ್ದು, POPಗಳಲ್ಲಿ ಮಾಡುವಂಥದ್ದು, ಇನ್ಯಾವುದೋ ವಿಚಿತ್ರವಾಗಿರ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸಿ ಮಾಡುವಂಥದ್ದು, ಇವೆಲ್ಲವೂ ತಪ್ಪು. ನೈಸರ್ಗಿಕವಾಗಿ ಇಡೀ ಬ್ರಹ್ಮಾಂಡ ಸೃಷ್ಟಿಯಾದಾಗ ಅಗ್ನಿ ಉಂಡೆಗಳು ಬಂದು ಬಿದ್ದಾಗ ಸೃಷ್ಟಿಯಾಗಿರ್ತಕ್ಕಂಥ ಭೂಮಿಯಲ್ಲಿ ಇದ್ದದ್ದೇ ಮಣ್ಣು ಕಲ್ಲು ಬೆಟ್ಟಗುಡ್ಡ ರಾಶಿಗಳಷ್ಟೇ. ನೈಸರ್ಗಿಕವಾಗಿ ಬಂದಿರತಕ್ಕಂಥ ಪದಾರ್ಥ ಮಣ್ಣು ಮರಳು. ಆ ಮರಳು ಅಥವಾ ಮಣ್ಣಿನಿಂದಲೇ ಮಾಡಬೇಕು ವಿನಃ ಬೇರೆ ಇನ್ಯಾವುದರಿಂದಲೂ. ಅಕಸ್ಮಾತ್ ಭೂಮಿಯನ್ನು ಅಗದು ಇತ್ಯಾದಿ ಲೋಹಗಳೇನಾದರೂ ಸಿಕ್ಕಿದ್ದಲ್ಲಿ, ಬೆಳ್ಳಿ ಬಂಗಾರ, ಆ ಲೋಹಗಳನ್ನು ಕೂಡ ನೈಸರ್ಗಿಕವಾಗಿ ಅದರಲ್ಲೂ ಮೂರ್ತಿಯನ್ನು ಮಾಡಬಹುದು ವಿನಃ ನಾವು ಮನುಷ್ಯರು ಸೃಷ್ಟಿ ಮಾಡಿದಂತಹ ಈ ರೀತಿಯ ವಸ್ತುಗಳಿಂದ ಯಾವುದೇ ರೀತಿ ಪದಾರ್ಥಗಳನ್ನು ಮಾಡಬಾರ್ದು. ಅದು ಅಶಾಸ್ತ್ರೀಯ. ಅಕಸ್ಮಾತ್ ನಾವೆಲ್ಲ ಏನೋ ಒಂದು ಸಂತೋಷಕ್ಕೆ ದೊಡ್ಡ ದೊಡ್ಡ ಸಂಗೀತ ವಾದ್ಯಗೋಷ್ಠಿಗಳನ್ನು ಹಾಕ್ಕೊಂಡು ಬೇರೆ ಬೇರೆ ನೃತ್ಯಗಳನ್ನು ಮಾಡಿಕೊಂಡು ಇತ್ತೀಚೆಗೆ ಎಲ್ಲ ಮೆರವಣಿಗೆ ತೆಗೆದುಕೊಂಡು ಹೋಗಿ ಅವೆಲ್ಲವೂ ಅಶಾಸ್ತ್ರೀಯ, ಅಸಂಬದ್ಧ. ಆ ಗಣಪತಿಯ ವಿಸರ್ಜನೆಯನ್ನು ಭಾಳ ನಿಶ್ಶಬ್ದವಾಗಿ ವೇದ ಮಂತ್ರಗಳು ಮತ್ತು ಗಣಪತಿಯ ಸ್ತುತಿ ಭಜನೆಯನ್ನು ಮಾಡಿಕೊಂಡು ಭಾಳ ಒಳ್ಳೆಯ ಮನಸ್ಸಿನಿಂದ ಪ್ರಶಾಂತವಾಗಿ ಕುಟುಂಬಸ್ಥರೆಲ್ಲರೂ ಹೋಗಿ ಘಂಟಾನಾದ ಮಂಗಳವಾದ್ಯದಲ್ಲಿ ಹೋಗಿ ಒಂದು ನದಿ ತೀರದಲ್ಲೆಲ್ಲಾದರೂ ಪುನಃ ಪೂಜೆ ಮಾಡಿ ವಿಸರ್ಜನೆ ಮಾಡಿ ಪ್ರಾರ್ಥನೆ ಮಾಡಿ ಬರೋದು ಶಾಸ್ತ್ರೀಯ ವಿನಃ ಈ ರೀತಿ ಮೈಕ್ ಸೆಟ್ ಹಾಕಿ ದೊಡ್ಡ ದೊಡ್ಡ ನೃತ್ಯಗಳನ್ನು ಮಾಡಿ ಭಾಳ ಆಡಂಬರವಾಗಿ ಆಟೋಪೋ ಭಯಂಕರ ಅನ್ನೋ ರೀತಿ ಬಹಳ ಭಯಂಕರವಾದ ದಯನೀಯ ಸ್ಥಿತಿ ನಮ್ಮಲ್ಲಿ ಕಾಣ್ತಾ ಇದೆ. ಎಲ್ಲ ವೀಕ್ಷಕರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಗಣಪತಿ ಅನ್ನೋದು ಪರಬ್ರಹ್ಮ ವಸ್ತು, ಪರಬ್ರಹ್ಮ. ಆ ಸ್ವಾಮಿಯನ್ನು ಎಷ್ಟು ಶ್ರದ್ಧಾಭಕ್ತಿಗಳಿಂದ ಆಚರಿಸ್ತೇವೋ ಅಷ್ಟು ನಮ್ಗೊಳ್ಳೆಯದು. ಇದು ಆಟಿಕೆ ವಸ್ತು ಅಲ್ಲ. ಕಂಡ ಇವಾಗ ಒಬ್ಬ ಕ್ರಿಕೆಟ್ ಆಡುವಂತಹ ಬ್ಯಾಟ್ಸ್ಮನ್ ರೀತಿಯಲ್ಲೂ ಗಣಪತಿಯನ್ನು ನೋಡ್ತೀವಿ, ಇನ್ಯಾವುದೋ ರೀತಿಯಲ್ಲಿ ನೋಡ್ತೀವಿ. ಎಷ್ಟು ದಯನೀಯ ಸ್ಥಿತಿ ಇದು. ಯಾವ ಮಟ್ಟಕ್ಕೆ ನಮ್ಮ ಹಿಂದೂ ಧರ್ಮ ಬಂದಿದೆ ಅಂತ. ಸನಾತನಿಗಳು ಬೇರೆ ಧರ್ಮದಲ್ಲಿ ಈ ರೀತಿ ಯಾರೂ ಮಾಡೋದಿಲ್ಲ.
ಅವರ ಸಿದ್ಧಾಂತ ತತ್ವ ಸಿದ್ಧಾಂತಗಳನ್ನು ಬಿಡೋದಿಲ್ಲ. ದಯಮಾಡಿ ತಮ್ಮೆಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಯಾರೂ ಕೂಡ ಈ ಥರ ಆಡಂಬರದ ಅಶಾಸ್ತ್ರೀಯ ಕೆಲಸಗಳಿಗೆ ಹೋಗೋದು ಬೇಡ. ನಮ್ಮ ಪೂರ್ವಿಕರು ಯಾವ ಪದ್ಧತಿಯನ್ನು ಹಾಕ್ಕೊಟ್ಟಿದ್ದಾರೋ ಅದೇ ಪದ್ಧತಿಯನ್ನು ನಾವು ಅನುಸರಿಸೋದು ಬಹಳ ಒಳ್ಳೆಯದು. ಅದರ ಜೊತೆಗೆ ಪ್ರಕೃತಿಯಲ್ಲಿ ನಾವು ಈ POP ಇತ್ಯಾದಿಗಳಿಂದ ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಟ್ಟರೆ ಆ ನೀರಿನಲ್ಲಿ ಜಲಚರಗಳಿರುತ್ತೆ, ಅವುಗಳು ಕೂಡ ಆ ಕೆಮಿಕಲ್ಸ್ನ ತಿಂದು ಅವು ಕೂಡ ಸಾಯುತ್ತೆ. ನೀವು ಗಣಪತಿ ಪೂಜೆ ಮಾಡಿ ಏನು ಪ್ರಯೋಜನ? ಆ ಜೀವರಾಶಿಗಳನ್ನು ಸಾಯಿಸ್ದಂಗೆ ಆಯ್ತಲ್ವ. ಸೊ ಇವೆಲ್ಲವನ್ನು ನಾವು ಸ್ವಲ್ಪ ಸಾಮಾನ್ಯ ಜ್ಞಾನದಿಂದ ಯೋಚನೆ ಮಾಡಬೇಕಾಗತ್ತೆ. ಆದ್ದರಿಂದ ಎಷ್ಟು ಸರಳವಾಗಿದೆಯೋ ಅಷ್ಟು ಸರಳವಾಗಿ ಭಕ್ತಿಯಲ್ಲಿ ಶ್ರೀಮಂತಿಕೆಯನ್ನು ತೋರಿಸಿ, ಬೇರೆ ವಿಚಾರಗಳಲ್ಲ ಅಂಥೇಳಿ ಎಲ್ಲರನ್ನು ಕೇಳ್ಕೊಳ್ತೀನಿ. ಆ ರೀತಿ ನಾವು ವ್ರತವನ್ನು ಮಾಡೋದು ಉತ್ತಮ ಅಂತ ನನ್ನ ಭಾವನೆ. ಗುರೂಜಿ, ಇದೀಗ ಏನು ಅಂತ ಅಂದರೆ ಚಂದ್ರ, ಮನಸ್ಸು ಹಾಗೂ ಗಣೇಶ ಚತುರ್ಥಿ ಈ ಮೂರಕ್ಕೂ ಏನು ಸಂಬಂಧ ಇದೆ? ಚಂದ್ರ, ಮನಸ್ಸು ಮತ್ತು ಗಣೇಶ ಚತುರ್ಥಿ ಅಂತ ಭಾಳ ವಿಭಿನ್ನವಾದ ಪ್ರಶ್ನೆ ಕೇಳ್ತಾ ಇದ್ದೀರಾ. ಚಂದ್ರ ನಮಗೆ ವ್ರತದಲ್ಲಿ ಚಂದ್ರ ಅಪಹಾಸ್ಯ ಮಾಡ್ತಾನೆ, ಗಣಪತಿ ಬಿದ್ದ ತಕ್ಷಣ ನೋಡಿ ನಗ್ತಾನೆ, ಚಂದ್ರನನ್ನು ನೋಡಿದ್ರೆ ಅಪವಾದ ಬರುತ್ತೆ ಅನ್ನೋದು ಒಂದು ಕಥೆ. ಆದರೆ ಇನ್ನು ನಿಮ್ಮ ಪ್ರಶ್ನೆಗೆ ನಾವಲ್ಲಿ ಒಂದು ತಾರ್ಕಿಕವಾದ ಒಂದು ಅಂತ್ಯವನ್ನು ಹುಡುಕಬೇಕಾಗತ್ತೆ. ಕಾರಣ ನೋಡಿ, ಬ್ರಹ್ಮಾಂಡದಲ್ಲಿ ಸೌರವ್ಯೂಹದಲ್ಲಿ ನಾವೆಲ್ಲ ಇದ್ದೀವಿ. ಭೂಮಿ, ನಾವು ವಾಸ ಮಾಡ್ತಿರ್ತಕ್ಕಂಥ ಭೂಮಿ ತಾನೂ ಸುತ್ತುತ್ತಾ ಸೂರ್ಯನನ್ನು ಸುತ್ತುತ್ತಾ ಇರುತ್ತೆ, ನಿಜ ಅಲ್ವೇ? ಅದೇ ರೀತಿ ಭೂಮಿಯ ಪಕ್ಕದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಚಂದ್ರಗ್ರಹ, ಅದೊಂದು ಉಪಗ್ರಹ, ಅದು ಕೂಡ ತಾನು ಸುತ್ತುತ್ತಾ ನಮ್ಮನ್ನು ಸುತ್ತುತ್ತಾ ಇದೆ, ಭೂಮಿಯನ್ನು ಸುತ್ತುತ್ತಾ ಇದೆ ಚಂದ್ರಗ್ರಹ. ಯಾವುದೋ ಒಂದು ಸಂದರ್ಭದಲ್ಲಿ ಅಂದರೆ ಭೂಮಿ ತನ್ನ ಕೆಲಸಕ್ಕೆ ತಾನು ಮಾಡ್ತಾ ಇದೆ, ಚಂದ್ರ ತನ್ನ ಕೆಲಸವನ್ನು ತಾನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಗೊತ್ತೋ ಗೊತ್ತಿಲ್ಲದೋ ತನ್ನ ಕಕ್ಷೆಯಲ್ಲಿ ಸುತ್ತಬೇಕಾದ್ರೆ ಚಂದ್ರ ಒಂದು ದಿನ ಯಾವುದೋ ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿನ ಭೂಮಿಗೆ ಸೂರ್ಯನಿಂದ ಬರುವಂತಹ ಬೆಳಕನ್ನು ತಡೆ ಹಿಡಿದು ಬಿಡ್ತಾನೆ. ಅದನ್ನೇ ನಾವು ಗ್ರಹಣ ಅಂತ ಕರಿತೀವಲ್ವಾ. ಭೂಮಿಗೂ ಸೂರ್ಯನಿಗೂ ಚಂದ್ರ ಅಡ್ಡ ಬಂದರೆ ಗ್ರಹಣ ಆಯ್ತಲ್ವಾ. ಸೊ ಅದರಿಂದ ಸೂರ್ಯನಿಂದ ಪ್ರತಿನಿತ್ಯ ಬರ್ತಾ ಇರತಕ್ಕಂತಹ ಸೂರ್ಯ ಕಿರಣ ಬೆಳಕು ಭೂಮಿಗೆ ಚಂದ್ರನಿಂದ ನಿಂತೋಯ್ತು ಅಲ್ವೇ. ಹಾಗೆ ವೇದಗಳಲ್ಲಿ ಚಂದ್ರನನ್ನ ವಿಷ್ಣುವಿನ ಮನಸ್ಸು ಅಂತ ಹೇಳಿದ್ದೀವಿ. ಚಂದ್ರಮ ಮನಸ್ಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ವಿಷ್ಣುವಿನ ಕಣ್ಣುಗಳು ಸೂರ್ಯ, ಮನಸ್ಸು ಚಂದ್ರ. ಅದಕ್ಕೆ ನಾವು ಕೂಡ ಚಂದ್ರ ಮನಃಕಾರಕ ಅಂತ ಜ್ಯೋತಿಷ ಶಾಸ್ತ್ರ ಹೇಳುತ್ತೆ. ಈ ಚಂದ್ರ ಯಾವಾಗ ಭೂಮಿಗೆ ಬೆಳಕನ್ನು ಬರದಂತೆ ತಡೆದಿತ್ತನೋ ಅದೇ ರೀತಿ ನಮ್ಮ ಮನಸ್ಸು ಕೂಡ ನಮಗೂ ಗೊತ್ತೋ ಗೊತ್ತಿಲ್ಲದೋ ಅಜ್ಞಾನ ಎಂಬುವಂತಹ ಕತ್ತಲನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ನಾವು ಎಲ್ಲವೂ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ, ಯಾವುದೋ ಒಂದು ಸಂದರ್ಭಕ್ಕೆ ನಮಗೆ ತಿಳಿಯದೆ ನಾವು ಒಂದು ತಪ್ಪು ಹೆಜ್ಜೆಯನ್ನು ಇಡ್ತೀವಿ, ತಪ್ಪು ದಾರಿಯನ್ನು ಕ್ರಮಿಸ್ತೀವಿ. ಅದೇ ಚಂದ್ರ. ತನಗೂ ಗೊತ್ತಿಲ್ಲದೇನೆ ಆ ಚಂದ್ರ ಒಂದು ನಮ್ಮ ಹಾದಿಯನ್ನು ಕೆಡಿಸ್ಬಿಡ್ತಾನೆ. ಆ ಮನಸ್ಸು ಹೇಳಿದಂತೆ ನಾವು ಕೇಳದೆ, ನಾವು ಹೇಳಿದಂತೆ ಮನಸ್ಸು ಕೇಳಬೇಕು, ಆ ಮನೋನಿಗ್ರಹವನ್ನು ನಾವು ಪಡ್ಕೊಳ್ಬೇಕು ಅನ್ನೋದು ಕೂಡ ಈ ವರಸಿದ್ಧಿ ವಿನಾಯಕ ವ್ರತದಲ್ಲಿ ಬರುವಂತಹ ಆ ಚಂದ್ರನ ದರ್ಶನದಿಂದ ಏನು ಅಪವಾದ ಅಂತ ಕರೆಸ್ಕೊಳ್ತಾ ಇದ್ದೀವಿ, ಇದು ಸಾಂಕೇತಿಕವಾಗಿ ನನ್ನ ವೈಯಕ್ತಿಕವಾಗಿ ನನ್ನ ಆತ್ಮ ಮತ್ತು ನನ್ನ ಮನಸ್ಸು ತಪ್ಪು ದಾರಿ ಹಿಡಿತಿದೆ ಅಂತ ಹೇಳಿದಾಗ ನಾನು ಆ ಮನೋನಿಗ್ರಹವನ್ನು ಮಾಡಿಕೊಂಡು ನಾನು ಸರಿಯಾದ ದಾರಿಯಲ್ಲಿ ನಡೀಬೇಕು ಅನ್ನೋದು ಈ ಗಣಪತಿ ಚತುರ್ಥಿ ಮತ್ತು ಚಂದ್ರ ಇವರ ಮೂರರ ಸಮ್ಮಿಲನದ ತಾರ್ಕಿಕ ಭಾವ ಅಂತ ನಾನು ಭಾವಿಸ್ತೀನಿ. ಅದರಿಂದ ಈ ಒಂದು ವ್ರತವನ್ನು ಮಾಡಿದ್ದೇ ಆದರೆ ತಾನು ಅಜ್ಞಾನದಿಂದ ಜ್ಞಾನದ ಕಡೆಗೆ ತೆರಳಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಆಗಿರುತ್ತೆ. ಇನ್ನು ಗಣೇಶನ ಭಕ್ತಾದಿಗಳಲ್ಲಿ ಕೆಲವೊಂದು ಗೊಂದಲ ಇದೆ ಗುರೂಜಿ. ಏನು ಅಂತ ಅಂದರೆ, ಒಂದು ಕಡೆ ಗಣೇಶ ಬ್ರಹ್ಮಚಾರಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಗಣೇಶ ಅವರು ಸಿದ್ಧಿ ರಿದ್ಧಿ ಅವರನ್ನ ವಿವಾಹ ಆಗಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಗೊಂದಲಕ್ಕೆ ಪರಿಹಾರ ನೀಡ್ಬೋದಾ? ಬ್ರಹ್ಮಚಾರಿ ಅಂತ ಹೇಳಿದರೆ ಯಾವ ವ್ಯಕ್ತಿಗೆ ವಿವಾಹವಾಗಿಲ್ಲವೋ ಅವರೇ ಬ್ರಹ್ಮಚಾರಿ ಅಂತ ನೀವು ಅಂದ್ಕೊಂಡಿರೋದು, ಅದು ಶುದ್ಧ ತಪ್ಪು. ಬ್ರಹ್ಮ ಅಂದರೆ ಜ್ಞಾನ. ಬ್ರಹ್ಮಜ್ಞಾನವನ್ನು ಪಡೆಯಲು ಸಂಚರಿಸುತ್ತಾ ಇರುವವನು ಬ್ರಹ್ಮಚಾರಿ. ಚಾರಿ ಅಂದರೆ ಗ್ರಹಚಾರ, ಗ್ರಹಗಳು ಚಾರ ಸಂಚರಿಸ್ತಾ ಇದೆ ಅಂತ ಅರ್ಥ. ಆ ರೀತಿ ಜ್ಞಾನವನ್ನು ನಾಲೆಡ್ಜನ್ನು ಪಡ್ಕೊಳ್ಬೇಕು ಅಂತ ಯಾವ ವ್ಯಕ್ತಿ ಪರಿತಪಿಸ್ತಾ ಇರ್ತಾನೋ, ನಾನು ಕಲಿಬೇಕು ಅಂತ ಬ್ರಹ್ಮಚಾರಿ, ಜ್ಞಾನವನ್ನು ಪಡೆಯುವಲು ಒದ್ದಾಡ್ತಾ ಇರ್ತಾನೋ ಅವನನ್ನು ಬ್ರಹ್ಮಚಾರಿ ಅಂತ ಕರಿತೀವಿ. ಇದು ಮೊದಲನೇ ಕ್ಲಾರಿಫಿಕೇಶನ್ ಇರಲಿ. ವಿವಾಹವಾಗಿದೆಯೋ ಇಲ್ವೋ ಅನ್ನೋದು ನಿಮ್ಮ ಪ್ರಶ್ನೆ. ಸಿದ್ಧಿ ಭುಕ್ತಿ ಅಂತ ಕರೆಸ್ಕೊಳ್ಳುತ್ತೆ.
ಪುರಾಣಗಳಲ್ಲಿ ಯಾವುದೋ ಸಣ್ಣ ಮಕ್ಕಳಿಗೆ ಒಂದು ಕಥೆ ರೂಪದಲ್ಲಿ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿ ಅವ್ರಿಗೆ ಅವೆಲ್ಲ ತಲೆಯಲ್ಲಿ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬ್ರಹ್ಮನ ಪುತ್ರಿಯರಾಗಿರ್ತಕ್ಕಂಥ ಸಿದ್ಧಿ ಬುದ್ಧಿ ಯಾವುದೋ ಒಂದು ಸಂದರ್ಭದಲ್ಲಿ ಗಣಪತಿಗೆ ವಿವಾಹ ಮಾಡಲಾಯಿತು ಅಂತ ಹೇಳಿ ಒಂದು ಕಡೆ ಉಲ್ಲೇಖ ಇದ್ರೂ ಸಹ ನಾವು ಸ್ವಲ್ಪ ಪ್ರಾತ್ಯಕ್ಷಿಕವಾಗಿ ಯೋಚನೆ ಮಾಡಿದ್ರೆ ಇದಕ್ಕೆ ಶಕ್ತಿಗಳು ಅಂತ ಹೆಸರು. ಸಿದ್ಧಿಶಕ್ತಿ ಮತ್ತು ಬುದ್ಧಿಶಕ್ತಿ. ಮನುಷ್ಯ ಸಿದ್ಧಿ ಅಂದ್ರೇನು? ಸ್ಪಿರಿಚುಯಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಪಾದನೆ ಮಾಡುವುದು ಮತ್ತು ಲೌಕಿಕವಾಗಿ ಬುದ್ಧಿಶಕ್ತಿಯನ್ನು ಸಂಪಾದನೆ ಮಾಡುವುದಕ್ಕೆ ಬೇಕಾದದ್ಯಾರು? ಗಣಪತಿ. ಸಿದ್ಧಿ ಬುದ್ಧಿಶಕ್ತಿ ಸಹಿತ ಮಹಾಗಣಪತಯೇ ನಮಃ ಅಂಥೇಳಿ ನಾವು ಪೂಜೆಯನ್ನು ಮಾಡ್ತೀವಿ. ಸಿದ್ಧಿಶಕ್ತಿಯೂ ಬೇಕು, ಅಂದರೆ ಆಧ್ಯಾತ್ಮ ಸಾಧನೆಯೂ ಬೇಕು, ಲೌಕಿಕವಾಗಿ ಬದುಕಲು ಬುದ್ಧಿಶಕ್ತಿಯೂ ಬೇಕು. ಅದೇ ತನ್ನ ಇಬ್ಬರು ಪತ್ನಿಯರು ಸಿದ್ಧಿ ಬುದ್ಧಿ ಅಂತ ಹೇಳಿದ್ರೆ ಪುರಾಣದಲ್ಲಿ ಕಥೆ ರೂಪದಲ್ಲಿ ಇರಬಹುದು, ವಾಸ್ತವವಾಗಿ ನಾವು ಸಿದ್ಧಿಯನ್ನ ಬುದ್ಧಿಯನ್ನ ಪಡ್ಕೊಳ್ಬೇಕು ಅನ್ನೋದು ಕಾರಣಕ್ಕೋಸ್ಕರ ಈ ಗಣಪತಿಗೆ ಆ ರೀತಿ ಇದೆ. ಹೌದು. ಇನ್ನು ಗಣಪತಿಗೆ ಗರಿಕೆ ಹುಲ್ಲು ಯಾಕೆ ಶ್ರೇಷ್ಠ ಗುರೂಜಿ? ನೈಸರ್ಗಿಕವಾಗಿ ಕೊಟ್ಟಂತಹ ಪದಾರ್ಥಗಳಿಗೆ ಯಾವ ಪದಾರ್ಥ ಬೇಕಾದರೂ ನಾವು ಭಗವಂತನಿಗೆ ಅರ್ಪಿಸಬಹುದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವ ಪ್ರತಿಗಚ್ಚತಿ. ಹೇಗೆ ಆಕಾಶದಿಂದ ಬಂದಂತಹ ನೀರು ಎಲ್ಲ ಮತ್ತೆ ಸಾಗರಕ್ಕೆ ಸೇರಿ ಆವಿಯಾಗಿ ಮತ್ತೆ ಮೇಲೆ ಹೋಗಿ ಮತ್ತೆ ನೀರು, ಅದೊಂದು ಸೈಕಲ್. ಹಾಗೆ ಭಗವಂತ ಕೊಟ್ಟಿದ್ದನ್ನು ವಾಪಸ್ ನಾವು ಭಗವಂತನಿಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ವಾಪಸ್ ಅದನ್ನೇ ಕೊಡೋದ್ರ ಮೂಲಕ ಭಗವಂತನನ್ನು ಸಂತುಷ್ಟಗೊಳಿಸ್ಬೋದು. ದೂರ್ವಾಂಕುರೈರ್ ಯಜತಿ. ದೂರ್ವ ಅಂತ ಹೇಳಿದ್ರೆ ಗರಿಕೆ ಅಂತ. ಆ ಯಜ್ಞದಲ್ಲಿ ಆ ದೂರ್ವೆಯನ್ನು, ಗರಿಕೆಯನ್ನು ಆಹುತಿ ಕೊಡೋದ್ರಿಂದ ಅಥವಾ ದೂರ್ವೆಯನ್ನ ಗಣಪತಿಗೆ ಪೂಜೆ ಮಾಡೋದ್ರಿಂದ ವಿಶೇಷವಾಗಿರತಕ್ಕಂಥ ಧನಲಾಭ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ಯೋ ದೂರ್ವಾಂಕುರೈರ್ ಯಜತಿ ಸ ವೈಶ್ರವಣೋಪಮೋ ಭವತಿ ಅಂತ ಹೇಳಿ ಫಲಶ್ರುತಿ ಈ ರೀತಿ ಹೇಳುತ್ತೆ. ಗರಿಕೆಯನ್ನು ಪೂಜೆ ಮಾಡೋದ್ರಿಂದ ಧನಧಾನ್ಯಗಳು ಸಮೃದ್ಧಿಯಾಗುತ್ತೆ ಅನ್ನೋದು ಉದ್ದೇಶ ಆಗಿದೆ. ಗುರುಜಿ, ಇದೀಗ ಗಣಪತಿಯನ್ನ ಹಲವಾರು ನಾಮಗಳಿಂದ ಕರಿತೀವಿ. ಗಜಾನನ, ಗಣೇಶ, ಗೌರಿಪುತ್ರ, ಹೀಗೆ ಸಾಕಷ್ಟು ನಾಮಗಳಿಂದ ಕರಿತೀವಿ. ಅದರಲ್ಲಿ ಏಕದಂತ ಅಂತ ಯಾಕೆ ಕರಿತೀವಿ? ದಂತದ ಕತೆ ತಿಳಿಸ್ಕೊಡ್ಬೋದಾ? ನಾನು ಪ್ರಾರಂಭದಲ್ಲೇ ಹೇಳಿದ ರೈತಿನಲ್ಲಿ ಪುರಾಣಗಳ ಪ್ರಕಾರ ಈತ ಗಣಪತಿ ಜಾರಿ ಬಿದ್ದ ತಕ್ಷಣ ಆತನ ಲಂಬ ಉದರದಿಂದ ಎಷ್ಟೋ ಕಡುಬುಗಳು ಆಚೆ ಬಂದ್ಬಿಡ್ತು. ಅದನ್ನು ಚಂದ್ರ ನೋಡಿ ಆತನಿಗೆ ನಗು ತಡ್ಕೊಳ್ಳಿಕ್ಕಾಗಲಿಲ್ಲ. ಈತನ ನೋಡಿ ಅಪಹಾಸ್ಯ ಮಾಡಿ ನಕ್ಕದ. ಆಗ ಅವನ ಮೇಲಿದ್ದಿದ್ದ ಕೋಪಕ್ಕೆ ತನ್ನ ದಂತವನ್ನು ಮುರ್ಕೊಂಡು ಅವನನ್ನು ಹೊಡೆದ ಅಂಥೇಳಿ ಪುರಾಣಗಳಲ್ಲಿ ಕತೆ ಬರುತ್ತೆ. ಹಾಗೆ ವೇದ ಮಂತ್ರದಲ್ಲೂ ಕೂಡ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ, ಒಂದು ವಕ್ರವಾಗಿದೆ ಆದರೂ ಅವನು ಬಹಳ ಗಟ್ಟಿಯಾಗಿದ್ದಾನೆ ಅಂದರೆ ಅವನಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ. ನಾವು ಏಕದಂತ ಇದೆಯಾ ಎರಡು ದಂತ ಇದೆಯಾ ಅಂತ ಪರೀಕ್ಷೆ ಮಾಡೋದಕ್ಕಿಂತ ಅದರಲ್ಲಿರುವ ತತ್ವವನ್ನು ತಿಳ್ಕೊಳ್ಳೋದು ಬಹಳ ಉತ್ತಮ. ಪುರಾಣಗಳಲ್ಲಿ ಹಾಗೆ ಚಂದ್ರನನ್ನು ಹೊಡೆಯಲಿಕ್ಕೆ ಹೋಗಿ, ಈಗ ಆಂಜನೇಯ ಸ್ವಾಮಿಗೆ ಸೂರ್ಯನನ್ನು ಮಾವಿನ ಹಣ್ಣು ಅಂತ ಪಡ್ಕೊಳ್ಳೋಕೆ ಹೋಗಿ ಸೂರ್ಯ ಗದೆಯಿಂದ ಹೇಗೆ ಆಂಜನೇಯ ಸ್ವಾಮಿ ಬಾಯಿ ದೊಡ್ಡದಾಗಾಯಿತು, ಹಾಗೆ ಗಣಪತಿಗೂ ಕೂಡ ಈ ಚಂದ್ರನ ಕಥೆಯನ್ನು ಹೇಳ್ತಾರೆ. ಕೊನೆಯದಾಗಿ ಕರ್ನಾಟಕ ನ್ಯೂಸ್ ಬೀಟ್ ವತಿಯಿಂದ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರೂಜಿ? ನಾನು ಪ್ರಾರಂಭದಲ್ಲೇ ಹೇಳ್ದಂಗೆ ಗಣಪತಿ ಅನ್ನೋದು ಒಂದು ಮೂರ್ತ ಸ್ವರೂಪ ನಾವು ನೋಡಿದ್ದೇವೆ ವಿನಃ ಅಮೂರ್ತತ್ವದ ಒಂದು ಪರಬ್ರಹ್ಮ ವಸ್ತು. ನಾವೇನು ಬ್ರಹ್ಮಾಂಡ ಕುಳಿತು ಧ್ಯಾನ ಮಾಡಿದರೆ ಆ ಗಣೇಶ ಅಥರ್ವ ಶೀರ್ಷ ಎಂಬುವಂತಹ ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ನೀನೇ ತತ್ವಂ ಅಸಿ, ನೀನೇ ಪರಬ್ರಹ್ಮ, ತ್ವಮೇವ ಕೇವಲಂ ಕರ್ತಾಸಿ, ನೀನೇ ಕರ್ತೃ ಅಂದರೆ ಸೃಷ್ಟಿ ನೀನೇ ಮಾಡಿದ್ದು ಈ ಜಗತ್ತನ್ನು, ತ್ವಮೇವ ಕೇವಲಂ ಧರ್ತಾಸಿ, ನೀನೇ ಸ್ಥಿತಿಕರ್ತ, ತ್ವಮೇವ ಕೇವಲಂ ಹರ್ತಾಸಿ, ನೀನೇ ಲಯಕರ್ತ, ತ್ವಮೇವ ಸರ್ವಂಖಲ್ವಿದಂ ಬ್ರಹ್ಮಾಸಿ, ಇಡೀ ಪ್ರಪಂಚದಲ್ಲಿ ನೀನೇ ಇದ್ದೀಯ. ಹೀಗೆ ವರ್ಣಿಸ್ತಾ ಹೋಗ್ತಾರೆ. ಪಶ್ಚಿಮದಲ್ಲಿದ್ದೀಯಾ, ಪೂರ್ವದಲ್ಲಿದ್ದೀಯಾ, ಉತ್ತರದಲ್ಲಿದ್ದೀಯಾ, ದಕ್ಷಿಣ ದಶ ದಿಕ್ಕುಗಳಲ್ಲೂ ನೀನೇ ಇದ್ದೀಯಾ, ನೀನೇ ಜ್ಞಾನ, ನೀನೇ ವಿಜ್ಞಾನ, ಹೀಗೆ ಬಹಳ ದೊಡ್ಡ ವಿಚಾರ ಇದು. ಅಂತಹ ಪರಬ್ರಹ್ಮ ವಸ್ತುವನನ್ನು ಪೂಜೆ ಮಾಡೋದ್ರ ಮೂಲಕ, ಆ ಗಣಪತಿಯ ಸಂಪೂರ್ಣ ಆಶೀರ್ವಾದ ಪಡ್ಕೊಳ್ಳೋದ್ರ ಮೂಲಕ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಅದು ಮಾಡುವ ಕರ್ಮವನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಎಲ್ಲ ವಿಘ್ನಗಳು ಕೂಡ ದೂರ ಆಗುತ್ತೆ. ಏಕೆಂದರೆ ವಿಘ್ನೇಶ್ವರ ನಿರ್ವಿಘ್ನವಾಗಿ ನಮ್ಮ ಕಾರ್ಯಗಳನ್ನು ನಡೆಸ್ಕೊಡುವವನು ಆತನೇ. ಆ ಒಂದು ಉದ್ದೇಶದಿಂದ
ನಾವು ಯಾರೇ ಏನೇ ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಗಣಪತಿಗೆ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ನಮಸ್ಕಾರ ಮಾಡಿದ್ರೆ ನಮ್ಮ ಎಲ್ಲ ಕಾರ್ಯಗಳು ಕೂಡ ಸುಲಭವಾಗಿ ಸಿದ್ಧಿಯಾಗುತ್ತೆ. ಆ ಒಂದು ಉದ್ದೇಶದಿಂದ ಈತನ ಹೆಸರೇ ವರಸಿದ್ಧಿ ವಿನಾಯಕ, ಬರೀ ವಿನಾಯಕ ಅಲ್ಲ, ವರವೇ ಸಿದ್ಧಿ ಆಗುತ್ತೆ. ಅದರಿಂದ ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲ ವೀಕ್ಷಕರು ಕೂಡ ಶ್ರದ್ಧಾಭಕ್ತಿಗಳಿಂದ ಈ ಒಂದು ವ್ರತವನ್ನು ಮಾಡಿ ಆ ಗಣಪತಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಓಕೆ, ಧನ್ಯವಾದ ಗುರುಜಿ. ಇಷ್ಟು ಸಮಯ ನಮ್ಮ ಜೊತೆ ಕಾಲ ಕಳೆದು ಅಂದರೆ ಕೆಲವೊಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು, ಯಾವಾಗ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ಎಲ್ಲ ಮಾಹಿತಿಯನ್ನು, ಹಬ್ಬದ ತತ್ವವನ್ನು, ಹಬ್ಬದ ಹಿನ್ನೆಲೆಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಗುರೂಜಿ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಗುರೂಜಿ ಎಲ್ಲವನ್ನ ಸಂಕ್ಷಿಪ್ತವಾಗಿ ಜೊತೆಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು, ಯಾವಾಗ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು, ಮೊದಲ ಪೂಜೆಯನ್ನು ಗಣೇಶನಿಗೆ ಯಾಕೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ, ಜೊತೆಗೆ ಗಣೇಶನನ್ನು ಏಕದಂತ ಅಂತ ಯಾಕೆ ಕರೀತಾರೆ, ಗಣೇಶ ಹಬ್ಬದ ದಿನ ಚಂದ್ರನನ್ನು ಯಾಕೆ ನೋಡಬಾರ್ದು, ಅದಕ್ಕೆ ಪರಿಹಾರ ಏನು ನೋಡಿದರೆ ಎಲ್ಲವನ್ನ ಕೂಡ ಈಗಾಗಲೇ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.